ನನ್ನ ವಿಡಿಯೋ ನೋಡೋಕೆ ಬಂದಿದ್ದೀರಾ. ಸೊ ಈ ಕ್ಷಣದಲ್ಲಿ ಎಷ್ಟು ಜನದ್ದು ಮೂಡು ಹಾಳಾಗಿದೆ? ಎಲ್ಲರೂ ಹ್ಯಾಪಿ ಆಗಿದ್ದೀರಾ? ನಿಮ್ಮಲ್ಲಿ ಎಷ್ಟೊಂದು ಜನ ಇವಾಗ ಕೋಪದಲ್ಲಿರ್ಬೋದು, ಖುಷಿನಲ್ಲಿರ್ಬೋದು, ಬೇಜಾರಲ್ಲಿರ್ಬೋದು, ದುಃಖದಲ್ಲೂ ಇರಬಹುದು, ರೈಟ್? ಆ್ಯಂಡ್ ಏನೋ ನೆಗೆಟಿವ್ ಥಿಂಕ್ ಮಾಡಿ ಮಾಡಿ ಸಾಕಾಗಿ ನನ್ನ ವಿಡಿಯೋ ನೋಡೋದಕ್ಕೂ ಕೂಡ ಬಂದಿರಬಹುದು ಅಲ್ವಾ? ಸೊ ಒಟ್ನಲ್ಲಿ ನಿಮ್ಮ ಮೂಡು ಬೇರೆಯವರಿಂದ ಅಪ್ಸೆಟ್ ಆಗಿರೋದಂತೂ ನಿಜ. ಒಪ್ಕೋತೀರಾ ಇದನ್ನ? ಸೊ ನಿಮ್ಮ ಈ ಮೂಡ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಮೂಡ್ನ ಹೇಗೆ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ಕೂಡ ನಾನು ಹೇಳ್ಕೊಡ್ತೀನಿ, ಓಕೆನಾ? ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಪ್ರಾಡಕ್ಟ್ಸ್ ಟ್ಯಾಗ್ ಮಾಡಿದ್ದೀನಿ, ಆ ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ಆ್ಯಂಡ್ ಹೈಪ್ ಆಪ್ಷನ್ ಇದೆ, ಹೈಪ್ ಕೊಡಿ, ಓಕೆ? ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಓಕೆ? ಸಪೋರ್ಟ್ ಮಾಡಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೋ ಏನೋ ಅಂದ್ರು ಅಂತ ಮೂಡ್ ಹಾಳು ಮಾಡ್ಕೊಳ್ಳೋದಾಗ್ಲಿ, ಅಥವಾ ನನ್ನ ಹಸ್ಬೆಂಡ್ ಹೀಗೆ, ನನ್ನ ಹೆಂಡತಿ ಹಾಗೆ, ನನ್ನ ಮಕ್ಕಳು ಈ ಥರ ಮಾಡಿದ್ರು, ಸೊ ಇವರಿಂದ ನನ್ನ ಮೂಡೇ ಹಾಳಾಯ್ತು, ಇವತ್ತಿನ ದಿನನೇ ಹಾಳಾಯ್ತು ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವುದೇ ಕಂಪ್ಲೇಂಟ್ ತಗೊಳ್ಳುವಂತಹ ಆಫೀಸ್ ಇಲ್ಲ ನಿಮ್ಮ ಈ ಥರ ಕಂಪ್ಲೇಂಟ್ಸ್ಗಳಿಗೆ. ಆ ಕಂಪ್ಲೇಂಟ್ಸ್ನ ಇಸ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ ನಿಮಗೆ ಸೊಲ್ಯೂಷನ್ ಕೊಡುವಂತಹ ಆಫೀಸ್ ಕೂಡ ಇಲ್ಲಿ ಎಲ್ಲೂ ಇಲ್ಲ, ಓಕೆನಾ? ಸೊ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಹೆಂಡತಿ, ಮಕ್ಕಳು, ಹಸ್ಬೆಂಡ್, ಸೊ ಯಾರೇ ಆಗಲಿ ಅಥವಾ ಅಕ್ಕಪಕ್ಕದವ್ರಾಗಲಿ, ಸೊ ಯಾರು ನಿಮ್ಮ ಮೂಡ್ನ ಹಾಳು ಮಾಡೂ ಇಲ್ಲ, ಯಾರು ಸರಿ ಮಾಡೂ ಇಲ್ಲ, ಓಕೆ? ಸೊ ಇದಕ್ಕೆಲ್ಲ ರೀಸನ್ ನೀವು ಮಾತ್ರ ಆಗಿರ್ತೀರ. ನೋಡಿ, ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮಗೆ ಆಫೀಸಲ್ಲಿ ಆಗಲಿ ಅಥವಾ ಮನೆಯಲ್ಲಾಗಲಿ ಯಾರಿಂದನೋ ನಿಮ್ಮ ಮೂಡ್ ಹಾಳಾಗ್ತಿದೆ ಅಂತ ಅನ್ಸಿದ್ರೆ, ಹಾಳಾಗಿದ್ರೆ, ಸೊ ಅದು ಯಾರಿಂದ ಆಗಿದೆಯಲ್ಲ, ಸೊ ಅವ್ರಿಗೂ ಕೂಡ ಇನ್ಯಾರಿಂದನೋ ಮೂಡ್ ಹಾಳಾಗಿರುತ್ತೆ ಅಲ್ವಾ? ಈಗ ಆಫೀಸಿಂದು ಲೆಕ್ಕ ಬಿಟ್ಬಿಡೋಣ, ಓಕೆನಾ? ಸೊ ಅಟ್ಲೀಸ್ಟ್ ಮನೆಯಲ್ಲಾದರೂ ನಾವು ಖುಷಿಯಾಗಿ ಇರಬೇಕಲ್ವಾ? ಸೊ ನಿಮ್ಮ ವೈಫ್ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮೂಡ್ ಹಾಳು ಮಾಡಿದ್ರು, ಜಗಳ ಮಾಡಿದ್ರು, ಅದು ಇದು ಏನೋ ಅಂದ್ರು ಅಂತ ಅಂತೀರ. ಸೊ ಅದಕ್ಕೆ ರೀಸನ್ ನೀವು ಕೂಡ ಆಗಿರ್ಬೋದಲ್ಲ, ಆ ಥರ ಸಿಟ್ಟು ತರಿಸೋದಕ್ಕೆ ಅವ್ರಿಗೆ, ಅಥವಾ ಅವ್ರಿಗೆ ಇನ್ಯಾರೋ ಮೂಡ್ ಹಾಳು ಮಾಡಿರಬಹುದಲ್ವಾ, ಬೈದು, ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸು, ಐ ಮೀನ್ ಎನಿಬಡಿ, ಓಕೆನಾ? ಸೊ ಅವ್ರಿಗೆ ಹಾಳಾಗಿರೋದ್ರಿಂದ ಅವ್ರು ಬಂದು ನಿಮ್ಮ ಮೇಲೆ ರೇಗ್ತಿರ್ಬೋದು, ಅಥವಾ ಅವ್ರು ಹೇಳಿದ್ದನ್ನು ನೀವು ಮಾಡ್ದಲೇ ಅವರಿಗೆ ಸಿಟ್ಟು ಬರೆಸಿ ಅದರಿಂದ ಕೂಡ ಅವರು ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು ಮಾಡ್ತಿರಬಹುದು, ರೈಟ್? ಸಿ, ಬೇರೆಯವರಿಂದ ಚೇಂಜ್ ಬಯಸೋಕ್ಕಿಂತ ಮುಂಚೆ ನಿಮ್ಮಿಂದನೇ ಚೇಂಜ್ ಸ್ಟಾರ್ಟ್ ಆಗಲಿ, ಓಕೆನಾ? ಸಿ, ಈಗ ಯಾರೇನೇ ಅನ್ನಲಿ, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಓಕೆ? ಸೊ ಅವಾಗ ಅಂದಿದ್ದನ್ನ ಅಲ್ಲೇ ಬಿಟ್ಬಿಟ್ಟು, ಸೊ ಅದನ್ನ ನಿಮ್ಮ ಮನೆಯಲ್ಲಿ ಹಸ್ಬೆಂಡ್ ಮೇಲಾಯಿತು, ಅಥವಾ ಹೆಂಡತಿ ಮೇಲಾಯಿತು, ಮಕ್ಕಳು ಮೇಲಾಯಿತು, ಪೇರೆಂಟ್ಸ್ ಮೇಲಾಯಿತು, ಸೊ ಯಾರ ಮೇಲೂ ಆ ಒಂದು ಕೋಪನ ತೋರಿಸ್ತಲೇ ಸೊ ನೀವು ಖುಷಿಯಾಗಿ ಅವ್ರ ಜೊತೆ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅವಾಗೇನಾಗುತ್ತೆ, ಅವರು ನಿಮ್ಮಿಂದ ನೋಡಿ ಕಲಿತಾರೆ, ಅಥವಾ ಅವ್ರ ಮೂಡ್ ಯಾರಿಂದನೋ ಹಾಳಾಗಿದ್ರೆ, ಸೊ ನಿಮ್ಮ ಜೊತೆ ಅವ್ರು ಮಾತಾಡಿದಾಗ, ಸೊ ನಾನು ಯಾಕೆ ಈ ಥರ ಇರಬಾರ್ದು, ನಾನು ಯಾಕೆ ಕೋಪ ಮಾಡ್ಕೋತಿದ್ದೀನಿ ಅಂತ ಅವ್ರಿಗೂ ರಿಯಲೈಸ್ ಆಗುತ್ತೆ. ಸೊ ನಿಮ್ಮನ್ನು ನೋಡಿ ಕೂಡ ಕಲಿತಾರೆ ಅಲ್ವಾ? ಸೊ ಮಕ್ಕಳಾಗಲಿ, ಹೆಂಡತಿ ಆಗಲಿ, ಅಥವಾ ಹಸ್ಬೆಂಡ್ ಆಗಲಿ, ಯಾರೇ ಇರ್ಬೋದು, ಈ ವಿಡಿಯೋ ಯಾರು ನೋಡ್ತಿದ್ರೆ ಅದರ ಅನುಸಾರವಾಗಿ ಅನ್ವಯ ಮಾಡ್ಕೊಳ್ಳಿ, ಓಕೆನಾ? ಸೊ ಫಸ್ಟ್ ಚೇಂಜಸ್ ನಿಮ್ಮಿಂದನೇ ಶುರು ಆಗಲಿ. ಸಿ, ಯಾವಾಗ ನಿಮ್ಮ ಮನಸ್ಸು ಅಪ್ಸೆಟ್ ಆಗದೆ ಇರೋ ರೀತಿ ನೀವು ನಿಮ್ಮನ್ನ ಕಾಪಾಡಿಕೊಂಡು ಅದೇ ರೀತಿ ಬಿಹೇವ್ ಮಾಡ್ತೀರಾ, ಮನೆಯಲ್ಲಿ ಖುಷಿ ಆಯಿತು, ಶಾಂತಿ ಆಯಿತು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನೋಡಿ ಅವರು ಕಲಿತಾರೆ. ಸೊ ಇದರಿಂದ ಏನಾಗುತ್ತೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನೀವು ಮಕ್ಕಳಿಗೆ ಕೂಡ ಹೇಳ್ಕೊಟ್ಟಂಗೆ ಆಗುತ್ತೆ ದಟ್ ಯಾರು ಕೂಡ ನಿಮ್ಮ ಒಂದು ಮೂಡ್ನ, ಮೈಂಡ್ಸೆಟ್ನ ಹಾಳು ಮಾಡೋದಕ್ಕೆ ಆಗೋದಿಲ್ಲ, ಅಪ್ಸೆಟ್ ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅನ್ನೋದನ್ನ ಅವ್ರಿಗೆ ಹೇಳ್ಕೊಡೋದ್ರಿಂದ ಅವರ ಮೈಂಡ್ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ರೈಟ್? ಸೊ ಇದರಿಂದ ಮನೆಯಲ್ಲೂ ಕೂಡ ಖುಷಿಯಾದ ವಾತಾವರಣ ಸೃಷ್ಟಿಯಾಗುತ್ತೆ, ರೈಟ್? ಸೊ ಆಲ್ವೇಸ್ ನಿಮ್ಮಿಂದನೇ ಚೇಂಜ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಮಾಡ್ತೀರಾ, ಮೇ ಬಿ ದೊಡ್ಡ ಫಂಕ್ಷನ್ ಅಂದರೆ ಮದುವೆಗಳನ್ನೇ ಇಟ್ಕೊಂಡ್ರೆ ಎಕ್ಸಾಂಪಲ್. ಸಿ, ಮದುವೆಗಳಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಪ್ರತಿಯೊಬ್ಬರಿಗೂ. ನೀನು ಎಂಥ ರಿಚ್ ಇರು, ನೀನು ಎಷ್ಟೇ ದುಡ್ಡಿಟ್ಟಿರು, ನೀನು ಹೆಂಗೆ ಇರು, ಬಟ್
ಸಣ್ಣ ಪುಟ್ಟ ತೊಂದರೆಗಳಾಗೇ ಆಗುತ್ತೆ. ಮೇ ಬಿ ಊಟದಲ್ಲಿ ಉಪ್ಪು ಕಡಿಮೆ ಆಗಿರೋದು, ಅಥವಾ ಏನೋ ಐಟಮ್ ಬರಬೇಕಿತ್ತು ಲೇಟಾಗಿ ತರೋದು, ಅಥವಾ ಯಾವುದೋ ಒಂದು ಕೆಲಸ ಮಾಡಬೇಕಿತ್ತು ಬುಕ್ ಮಾಡಬೇಕಿತ್ತು ಮರ್ತೋಗೋದು, ಸಮಥಿಂಗ್ ವಿಲ್ ಹ್ಯಾಪನ್. ಬಟ್ ಅದನ್ನ ಯಾರೋ ನೋಡಿದವ್ರು ಏನೋ ಅಂದ್ರು ಅಂತ ಅಂದ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ಇವತ್ತು ರಿಸೆಪ್ಷನ್ ಇರುತ್ತೆ, ನಾಳೆ ಧಾರೆ ಇರುತ್ತೆ ಅನ್ಕೊಳ್ಳಿ. ರಿಸೆಪ್ಷನ್ ಊಟದಲ್ಲಿ ಏನೋ ಒಂಚೂರು ಉಪ್ಪು ಹೆಚ್ಚು ಕಡಿಮೆ ಆಗಿರುತ್ತೆ, ಯಾರೋ ಏನೋ ಅಂದ್ರು ಅಂದ್ಬಿಟ್ಟು ನೀವು ಅದಕ್ಕೆ ಅಪ್ಸೆಟ್ ಆಗಿ ತಲೆ ಕೆಡಿಸ್ಕೊಂಡ್ರೆ ನಾಳೆ ಧಾರೆ ಮಾಡೋದಕ್ಕಾಗುತ್ತಾ? ನೀವು ಮದುವೆ ಕಂಟಿನ್ಯೂ ಮಾಡೋದಕ್ಕಾಗುತ್ತಾ? ಅಂದರೆ ನೀವು ಇಷ್ಟು ವರ್ಷ ಮಕ್ಕಳನ್ನ ಸಾಕಿ ಓದಿಸಿ ಬೆಳೆಸಿ ಮದುವೆಗೆ ಅಂತ ಖರ್ಚು ಮಾಡಿದ್ದೆಲ್ಲ ವೇಸ್ಟ್ ಮಾಡ್ಕೊಬಿಡ್ತೀರಾ? ಇಲ್ಲ ಅಲ್ವಾ? ಜನಗಳ ಕೆಲಸನೇ ಮಾತಾಡೋದು, ಇದನ್ನ ಕರೆಕ್ಟಾಗಿ ಮೈಂಡಲ್ಲಿ ತುಂಬ್ಕೊಬಿಡಿ, ಓಕೆನಾ? ಸೊ ಅವ್ರು ಇರೋದೇನೆ ಕಮೆಂಟ್ಗಳನ್ನ ಪಾಸ್ ಮಾಡೋದಕ್ಕೆ, ಯಾವುದು ಒಂದೇ ಒಂದು ಸಣ್ಣದು ಸರಿ ಇಲ್ಲ ಅಂದ್ರೆ ಅದನ್ನ ಪಾಯಿಂಟ್ ಔಟ್ ಮಾಡೋದಕ್ಕೆ ಅವ್ರು ಇರೋದು. ಸೊ ಹಾಗಂತ ನಿಮ್ಮ ನೆಮ್ಮದಿನ ಕಳ್ಕೊತೀರಾ? ಯಾಕಂದ್ರೆ ಮದುವೆ ಮತ್ತೆ ನೀವು ನಾಳೆ ಮಾಡಬಹುದಾ? ಮತ್ತೆ ಇನ್ನೊಂದ್ಸತಿ ಮಾಡೋದಕ್ಕಾಗುತ್ತೆ ಇದೇ ಖುಷಿನಲ್ಲಿ? ಇಲ್ಲ ಅಲ್ವಾ? ಸೊ ಇಂಥವ್ರು ಇದ್ದೇ ಇರ್ತಾರೆ ಅಂದ್ಬಿಟ್ಟು ಅವ್ರ ವಿಷಯನ ಅಲ್ಲಿಗೆ ಬಿಟ್ಬಿಟ್ಟು ನಿಮ್ಮ ಕೆಲಸ ಏನಿದೆ ಅದನ್ನ ಮೇಲೆ ಗಮನ ಕೊಡಿ. ಮೇ ಬಿ ಸಮ್ಟೈಮ್ಸ್ ತುಂಬ ಸಲ ಅವ್ರು ಕಂಪ್ಲೇಂಟ್ ಮಾಡಿದ್ರು ನಿಜ ಆಗಿರ್ಬೋದು. ಮೇ ಬಿ ಊಟದಲ್ಲಿ ತುಂಬ ಉಪ್ಪಾಗಿ ತಿಂದಲೇ ಇರೋದಕ್ಕಾಗಿರ್ಬೋದು. ಅಂಥ ಸಮಯಗಳಲ್ಲಿ ನೀವು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಅದೇ ರೀತಿ ಕಂಪ್ಲೇಂಟ್ ಮಾಡಿದ ರೀತಿ ಇತ್ತ ಹೋಗಿ ಅಡಿಗೆ ಅವ್ರಿಗೆ ಹೇಳಿ ಈ ಥರ ಇದೆ, ಸೊ ಸರಿ ಮಾಡಿ ಅಂದ್ಬಿಟ್ಟು ಅಷ್ಟೇ, ಮುಗೀತು. ನೀವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅಯ್ಯೋ ಹಿಂಗಾಯ್ತಲ್ಲ ಮಕ್ಕಳು ಮದ್ವೆಲಿ ಹಿಂಗೆ ಅಂದ್ರಲ್ಲ, ನೋ, ಅವೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ, ಓಕೆನಾ? ಸೊ ಎಲ್ರಿಗೂ ಅವ್ರವ್ರ ಸಮಯ ಬಂದಾಗ ಗೊತ್ತಾಗುತ್ತೆ. ಸೊ ಅವ್ರೇನು ಕಿತ್ತು ದಬಾಕಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮಕ್ಳುಗಳ ಮದ್ವೆಗಳು, ಸೊ ಈ ರೀತಿ ಬಂದಾಗ ಗೊತ್ತಾಗುತ್ತೆ. ಸೊ ಯಾವ ರೀತಿ ಮಾಡಿದ್ದಾರೆ, ಸೊ ಯಾರ್ಯಾರು ಏನೇನು ಅಂದಿದ್ದಾರೆ ಅಂತ. ಸೊ ಅವರ ಸಮಯ ಬರೋವರೆಗೂ ನೀವು ವೆಯ್ಟ್ ಮಾಡಿ, ಓಕೆನಾ? ಆಲ್ವೇಸ್ ಅನ್ನೋರು ಅನ್ಕೊಳ್ಳಿ, ನಿಮ್ಮ ಕೆಲಸ ಏನಿದೆ, ನಿಮ್ಮ ಖುಷಿ ಏನಿದೆ ಅದನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ಹೈ ಪ್ರಯಾರಿಟಿ ಕೊಡಿ. ಅರ್ಥ ಆಗ್ತಿದ್ಯಾ? ಅಂಡ್ ಆಗ್ಲೇ ಹೇಳ್ದಾಗ್ಲೆ ಕೆಲವೊಂದ್ಸಲ ನಮ್ಮ ತಪ್ಪುಗಳು ಕೂಡ ಇದ್ದೇ ಇರುತ್ತೆ. ಮನುಷ್ಯರು ತಪ್ಪು ಮಾಡೇ ಮಾಡ್ತೀವಿ. ಆವಾಗ ಅವ್ರ ಮೇಲೂ ದ್ವೇಷ ಮಾಡಬೇಡಿ, ನಿಮ್ಗೆ ನೀವು ಕೂಡ ಬೇಜಾರು ಮಾಡ್ಕೋಬೇಡಿ, ಆ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಅಷ್ಟೇ. ದಟ್ಸ್ ಆಲ್. ಲೈಫ್ ಇರೋದೇನೆ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಜೀವಿಸೋದಕ್ಕೆ ಅಲ್ವಾ? ಸೊ ಯಾರು ತಪ್ಪು ಮಾಡ್ದಲೇ ಇರೋರು ಅಂತೂ ಇಲ್ಲವೇ ಇಲ್ಲ, ಖಂಡಿತವಾಗಿ, ರೈಟ್? ಸೊ ತಪ್ಪು ಅಂತ ಗೊತ್ತಾದಾಗ ಸರಿ ಮಾಡ್ಕೊಳ್ಳಿ, ತಪ್ಪಿಲ್ಲ ಅಂತ ಗೊತ್ತಾದಾಗ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಓಕೆನಾ? ಅಂಡ್ ತಪ್ಪು ಅಂತ ಗೊತ್ತಾದಾಗ್ಲೂ ಕೂಡ ತಲೆ ಕೆಡ್ಸ್ಕೊಳ್ಳೋ ಅಂಥದ್ದು ಏನಿಲ್ಲ, ಅದನ್ನ ಸರಿ ಮಾಡ್ಕೊಂಡು ಮುಂದೆ ಸಾಕ್ತಾ ಇದೆ ಅಷ್ಟೇ ಲೈಫಲ್ಲಿ. ಒಂದೇ ಹೇಳೋದು, ನಿಮ್ಮ ಹೋಲ್ ಡೇನ ಹಾಳು ಮಾಡ್ಕೊಬಿಡಿ. ಯಾರೋ ಏನೋ ಅಂದ್ರು, ಯಾರೋ ಏನೋ ಒಂದು ಕಮೆಂಟ್ ಮಾಡಿದ್ರು, ಯಾರೋ ಏನೋ ಒಂದು ಲೈಕ್ ಮಾಡಲಿಲ್ಲ ನನ್ನ ಪೋಸ್ಟ್ಗೆ ಸೋಷಿಯಲ್ ಮೀಡಿಯಾ ತಗೊಂಡ್ರೆ, ಜಸ್ಟ್ ಕಮೆಂಟ್ನ ಡಿಲೀಟ್ ಮಾಡಿ, ಇಫ್ ಪಾಸಿಬಲ್ ಬ್ಲಾಕ್ ಮಾಡಿ. ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಒಂದು ಮಾತು ಬೈದ್ಬಿಡಿ ಅವ್ರಿಗೆ ಕಮೆಂಟಲ್ಲಿ, ಆಮೇಲೆ ಬ್ಲಾಕ್ ಮಾಡಿ ಬಿಸಾಕ್ಬಿಡಿ. ದಟ್ಸ್ ಆಲ್, ಓಕೆನಾ? ಸೊ ಯಾರು ನಿಮ್ಮನ್ನ ನಿಮ್ಮ ಖುಷಿನ ಡಿಫೈನ್ ಮಾಡಬೇಕಾಗಿಲ್ಲ ಇಲ್ಲಿ, ಓಕೆ? ಸೊ ಅವ್ರ ಕೆಲಸ ಮಾತಾಡೋದು, ನಿಮಗೂ ಚಾನ್ಸ್ ಸಿಗುತ್ತೆ ಅದು. ಸೊ ಅವಾಗ ಬಂದಾಗ ಅವ್ರ ಮನೆ ಫಂಕ್ಷನ್ಗೆ ಹೋಗಿ ನೀವು ಮಾತಾಡಿ. ಸೊ ನಿಮ್ಮ ಮನೆ ಫಂಕ್ಷನ್ ಆಯಿತು, ಅಥವಾ ಡೇ ಟು ಡೇ ಲೈಫಲ್ಲಿ ಏನೇ ಒಂದಾಯಿತು, ಒಂದು ಆಫೀಸಲ್ಲಿ ಆಯಿತು, ಎಲ್ಲೇ ಆಯಿತು, ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೋಬೇಡಿ. ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ತಲೆನೇ ಕೆಡಿಸ್ಕೋಬೇಡಿ. ಸೊ ಜೀವನದಲ್ಲಿ ಮುಂದೆ ಹೋಗ್ತಾ ಇರಿ ಅಷ್ಟೇ. ಹೇಳೋದೇನಂದ್ರೆ, ನಿಮ್ಮ ಖುಷಿ, ನಿಮ್ಮ ಮೈಂಡ್, ನಿಮ್ಮ ಮೂಡ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕಷ್ಟೆ. ಈಗ ಆಫೀಸಲ್ಲಿ ಏನೋ ಅಂದ್ರು ಅನ್ಕೊಳ್ಳಿ, ಅವತ್ತು ನಿಮ್ಮ ಆ್ಯನಿವರ್ಸರಿನೋ ಬರ್ತ್ಡೇನೋ ಇತ್ತು. ಸೊ ಆಫೀಸಲ್ಲಿ ಯಾರೋ ಏನೋ ಅಂದ್ರು ಅಂತ ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಅಪ್ಸೆಟ್ ಮಾಡೋದು ಸರಿನಾ? ನಿಮ್ಮ ಮೂಡ್ನ ಅಪ್ಸೆಟ್ ಮಾಡಿಕೊಂಡು ಆಫೀಸ್ ಅಲ್ಲಿಗೆ ಬಿಟ್ಬಿಡಿ, ಮನೆಗೆ ಬಂದು ಎಂಜಾಯ್ ಮಾಡಿ. ಯಾಕೆ ನಿಮ್ಮ ಖುಷಿನ ಬೇರೆಯವ್ರು ಬೇರೆಯವ್ರಿಗೆ ಯಾಕೆ ಒಪ್ಪಿಸ್ತಿದ್ದೀರ ನಿಮ್ಮ ಖುಷಿನ? ನಿಮ್ಮ ಪ್ರಾಪರ್ಟಿ ಆಯಿತು, ನಿಮ್ಮ ಕಾರ್ ಆಯಿತು, ಮನೆ ಆಯಿತು, ಯಾರಿಗಾದ್ರು ಕೊಡ್ತೀರಾ? ಇಲ್ಲ. ಯಾಕೆ ಹೇಳಿ? ಅದು ತುಂಬ ವ್ಯಾಲ್ಯೂಬಲ್ ವಸ್ತು ಅಂತ ನಿಮಗೆ ಅನಿಸುತ್ತೆ. ಅದೆಲ್ಲಕ್ಕಿಂತ ವ್ಯಾಲ್ಯೂಬಲ್ ಯಾವ್ದು ಗೊತ್ತಾ? ನಿಮ್ಮ ಶಾಂತಿ, ನೆಮ್ಮದಿ, ಖುಷಿ. ಸೊ ಇದನ್ನು ಕೂಡ ಬೇರೆಯವ್ರ ಕೈಗೆ ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಿ. ಅರ್ಥ ಆಗ್ತಿದೆಯಾ ನಿಮಗೆ? ಆ್ಯಂಡ್ ಯಾರ ಮೇಲಿನ ಕೋಪದಲ್ಲೂ ನೀವೇನೋ ಮಾಡೋದಕ್ಕೆ ಹೋದ್ರೆ ನಿಮ್ಮ ವರ್ಕ್ಗಳೇ ಹಾಳಾಗೋದು ಅಲ್ವಾ? ಆಫೀಸಲ್ಲಿ ಈಗ ಯಾರ್ದೋ ಮೇಲಿನ ಕೋಪದಲ್ಲಿ ಏನೋ ಮಾಡೋದಕ್ಕೆ ಹೋದ್ರೆ 5 ನಿಮಿಷದಲ್ಲಿ ಆಗೋ ಕೆಲಸ ಅರ್ಧ ಗಂಟೆ ತಗೋಬಹುದು, ಅಥವಾ ಅರ್ಧ ಗಂಟೆ ತಗೊಂಡ್ಮೇಲೂ ಅದು ತಪ್ಪಾಗಿ ಹೋಲ್ ಡೇ ತಗೋಬಹುದು, ಕರೆಕ್ಟ್? ಸೊ ಇದಕ್ಕೆಲ್ಲ ರೀಸನ್ನು, ಅಯ್ಯೋ ಅವ್ನು ಯಾರೋ ಇವತ್ತು ನನ್ನ ಮೂಡ್ ಹಾಳು ಮಾಡಿಬಿಟ್ಟ, ಅವನಿಂದ ಜಗಳ ಆಡಿ ಬಂದೆ ಅಂತ ಅನ್ಬೋದು ನೀವು. ಆದರೆ ಇದಕ್ಕೆಲ್ಲ ರೀಸನ್ ಬೇರೆಯವರಲ್ಲ, ನೀವೇ. ನಿಮ್ಮ ಮೈಂಡ್, ನಿಮ್ಮ ಮನಸ್ಸು, ನಿಮ್ಮ ಕಂಟ್ರೋಲಲ್ಲಿ ನೀವು ಇಟ್ಕೊಳ್ದಲ್ಲೇ ಇರೋದು ನಿಮ್ಮ ತಪ್ಪು. ಸೊ ಇದಕ್ಕೆಲ್ಲ ಕಾರಣ ನೀವೇ ಆಗಿರ್ತೀರ. ಆ್ಯಂಡ್ ಎಸ್, ಇನ್ನೊಂದನ್ನು ಹೇಳಲೇಬೇಕು.
ಆಸ್ ಅ ಹ್ಯೂಮನ್ ಬೀಯಿಂಗ್ ನಮಗೆ ಸಮಟೈಮ್ಸ್ ಯಾರು ಏನೋ ಅಂದಿಲ್ಲ ಅನ್ಲಿ, ಯಾರ ಜೊತೆ ಜಗಳ ಆಡಿಲ್ದಲೇ ಇದ್ರೂ ಕೂಡ, ಲೈಫಲ್ಲಿ ಎಲ್ಲ ಒಳ್ಳೇದಾಗ್ತಾ ಇದ್ರೂ ಕೂಡ ಸಡನ್ ಆಗಿ ಸ್ಯಾಡ್ನೆಸ್ ಫೀಲ್ ಆಗುತ್ತೆ. ಕರೆಕ್ಟ್? ಸಮಟೈಮ್ಸ್ ಅಳಬೇಕು ಅಂತಲೂ ಅನಿಸುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂತ, ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿಬಿಡಿ. ಅಳಬೇಕು ಅನ್ಸಿದ್ರೆ ಅಳಿ, ಒಬ್ಬರೇ ಕೂತ್ಕೋಬೇಕು ಅನ್ಸಿದ್ರೆ ಕೂತ್ಕೊಳ್ಳಿ, ಸಾಂಗ್ ಕೇಳಬೇಕು ಅನ್ಸಿದ್ರೆ ಕೇಳಿ. ಬಿಕಾಸ್ ಸಮಟೈಮ್ಸ್ ನಮ್ಮ ಬ್ಯುಸಿ ಲೈಫಲ್ಲಿ ನಮ್ಮ ಒಳಗಿನ ಎಮೋಷನ್ಸ್ ನಾವು ತುಂಬ ಕಟ್ಟಾಕಿ ಇಟ್ಕೊಂಡಿರ್ತೀವಿ. ಸೊ ಅದನ್ನು ಆಚೆ ಬರೋದಕ್ಕೆ ಬಿಟ್ಬಿಡಿ. ಅರ್ಥ ಆಗ್ತಿದೆಯಾ? ಅಂದರೆ ಬೇರೆಯವ್ರ ಮೇಲೆ ಆ ಕೋಪ ಆಯಿತು, ದುಃಖ ಆಯಿತು ತೋರಿಸಿ ಅಂತಿಲ್ಲ, ನೀವೊಬ್ಬರೇ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಗೊತ್ತಾಗ್ತಿದ್ಯಾ? ಬಿಕಾಸ್ ಬೇರೆಯವ್ರಿಗೆ ತೋರಿಸ್ಕೊಂಡು ಅವ್ರ ಎದುರಿಗೆ ನೀವು ಜೋಕರ್ ಆಗೋದಕ್ಕಿಂತ ಸೊ ನಿಮ್ಮಲ್ಲಿ ಏನಿದೆ ಎಮೋಷನ್ಸ್ ಅದನ್ನು ಆಚೆ ಹಾಕೋಬಿಡಿ. ಓಕೆನಾ? ಸೊ ಮನಸ್ಸು ನಿರಾಳ ಆಗುತ್ತೆ ನಿಮಗೆ ಅವಾಗ. ಅರ್ಥ ಆಗ್ತಿದ್ಯಾ? ಬಟ್ ಈ ಕೋಪ, ದುಃಖ, ಖುಷಿ, ನೋವು ಇದೆಲ್ಲ ಯಾವುದೋ ಬೇರೆ ಪರ್ಸನ್ನಿಂದ ಆಗ್ತಾ ಇದೆ ನಿಮಗೆ ಅಂದರೆ ನೀವು ಅದನ್ನು ಸಫರ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಆಯ್ತಾ? ಸೊ ನೀವು ಲೈಫ್ ಲಾಂಗ್ ಅದೇ ಜೀವನ ನಡೆಸಬೇಕಾಗತ್ತೆ. ಇದಂತೂ ಬರ್ದಿಟ್ಕೋಬೇಡಿ. ಸೊ ಎಲ್ಲಿವರೆಗೂ ನೀವು ನಿಮ್ಮ ಒಂದು ಮೂಡ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡ್ತೀರಾ, ಸೊ ನೀವು ಯಾವತ್ತೂ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಪ್ರತಿದಿನ ನೀವು ಒಂದಲ್ಲ ಒಂದು ನೋವಲ್ಲಿ ಇರಲೇಬೇಕಾಗತ್ತೆ. ರೈಟ್? ನಿಮಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡ್ತಾ ಹೋಗಿ, ಒಳ್ಳೇದಾಗಿದ್ರೆ ಮಾತ್ರ. ಆ್ಯಂಡ್ ನಿಮ್ಮದೇ ಆದ ಒಂದು ಲೋಕದಲ್ಲಿ ಇರಿ. ಓಕೆ? ನಿಮ್ಮನ್ನ ಇಷ್ಟಪಡೋರ ಜೊತೆ ಇರಿ. ಇನ್ ಕೇಸ್ ಯಾರು ಇಲ್ವಾ, ಓಕೆ, ಬಿ ಅಲೋನ್. ಇಷ್ಟ ಬಂದಿರೋ ಮ್ಯೂಸಿಕ್ ಕೇಳಿ, ಇಷ್ಟ ಆಗಿರೋ ಫುಡ್ ತಿನ್ನಿ, ಇಷ್ಟ ಆಗಿರೋ ಡ್ರೆಸ್ ಹಾಕೊಳ್ಳಿ, ಇಷ್ಟ ಆಗಿರೋ ಪಾರ್ಟಿಗೆ ಹೋಗಿ, ಇಷ್ಟ ಆಗಿರೋ ಕ್ಲಬ್ಗೆ ಹೋಗಿ, ಇಷ್ಟ ಆಗಿರೋ ಪಬ್ಬಿಗೆ ಹೋಗಿ. ವಾಟ್ ಮೇಕ್ಸ್ ಯು ಹ್ಯಾಪಿ, ಜಸ್ಟ್ ಡೂ ಇಟ್ ಅಷ್ಟೇನೆ. ಬಟ್ ಯಾವುದು ಕೂಡ ಕೆಟ್ಟ ದಾರಿಗೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಮೇಲೆ ನಿಮಗೆ ಪ್ರಜ್ಞೆ ಇರಲಿ, ನಿಮ್ಮನ್ನು ನೀವು ಸೆಕ್ಯೂರ್ ಮಾಡ್ಕೊಳ್ಳೋದನ್ನ ಯಾವತ್ತೂ ಮರಿಬೇಡಿ. ಓಕೆನಾ? ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಹೆಲ್ತ್ನ ಕೂಡ ಚೆನ್ನಾಗಿಟ್ಕೊಳ್ಳಿ. ಯಾಕಂದರೆ ಹೆಲ್ತ್ ಇಶ್ಯೂಸಿಂದ, ವಿಟಮಿನ್ ಡೆಫಿಷಿಯನ್ಸಿಯಿಂದ ಕೂಡ ಆಂಗ್ಸೈಟಿ, ಡಿಪ್ರೆಷನ್, ಮೂಡ್ ಹಾಳಾಗೋದು ಈ ಥರ ಎಲ್ಲ ಆಗುತ್ತೆ. ಓಕೆನಾ? ಸೊ ಆದಷ್ಟು ಹೆಲ್ತ್ ಮೇಲೂ ಕೂಡ ವರ್ಕ್ ಮಾಡೋದನ್ನ ನಿಲ್ಲಿಸಲೇಬೇಡಿ ನೀವು. ಓಕೆನಾ? ಎಕ್ಸ್ಟರ್ನಲ್ ಫ್ಯಾಕ್ಟರ್ ಒಂದೇ ಅಲ್ಲ, ಇಂಟರ್ನಲ್ ಫ್ಯಾಕ್ಟರ್ ಕೂಡ ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ನಿಮ್ಮ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ ಫಸ್ಟು. ಅರ್ಥ ಆಯ್ತಾ? ಗೊತ್ತಾಗ್ತಿದೆಯಾ? ಮೆಡಿಟೇಟ್ ಮಾಡಿ, ನಿದ್ದೆ ಮಾಡಿ, ಡೂ ಸಮಥಿಂಗ್ ವಿಚ್ ಮೇಕ್ಸ್ ಯು ಹ್ಯಾಪಿ. ನಿಮ್ಮನ್ನು ಖುಷಿಯಾಗಿ ಇಟ್ಕೊಳ್ಳೋಕೆ ನೀವು ಎಫರ್ಟ್ ಹಾಕಲೇಬೇಕು. ದಿಸ್ ಈಸ್ ಯು ಆ್ಯಂಡ್ ಇಟ್ ಈಸ್ ಯುವರ್ ಲೈಫ್. ಕೊನೆಯದಾಗಿ ಹೇಳ್ಬೇಕಂದ್ರೆ ಜಸ್ಟ್ ರಿಮೆಂಬರ್, ನಿಮ್ಮ ಖುಷಿ, ದುಃಖ ಯಾವುದನ್ನು ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಮಾಡಲೇಬೇಡಿ. ಯಾಕಂದರೆ ಪ್ರತಿದಿನ ನೀವು ವೇಸ್ಟ್ ಮಾಡ್ತಾ ಬರ್ತೀರ. ನಿಮ್ಮ ಲೈಫ್ನ ಪ್ರತಿದಿನ ವೇಸ್ಟ್ ಆಗುತ್ತೆ ಆ್ಯಂಡ್ ಪ್ರತಿದಿನ ಕೊರಗ್ತೀರ. ಸೊ ಡೋಂಟ್ ಡೂ ದ್ಯಾಟ್. ಓಕೆನಾ? ಸೊ ಯಾರು ಕಾರಣರಾಗಿರಬಾರ್ದು ನಿಮ್ಮ ದುಃಖ, ಖುಷಿ, ಹ್ಯಾಪಿನೆಸ್ ಯಾವುದಕ್ಕೂ. ಗೊತ್ತಾಯ್ತಾ? ಜಸ್ಟ್ ರಿಮೆಂಬರ್, ನಿಮ್ಮ ಲೈಫ್ ಇದು ಆ್ಯಂಡ್ ಯು ಆರ್ ವೆರಿ ಸ್ಪೆಷಲ್. ಓಕೆ? ಸೊ ನಿಮ್ಮ ಮೂಡ್ ನಿಮ್ಮ ಕೈಲಿ ಇಟ್ಕೊಂಡು ಖುಷಿಯಾದ ಜೀವನನ ಲೀಡ್ ಮಾಡಿ. ಆ್ಯಂಡ್ ನಿಮ್ಮ ಜೊತೆ ಇರೋರ್ನು ಕೂಡ ಖುಷಿಯಾಗಿಟ್ಕೊಳ್ಳಿ, ನೆಮ್ಮದಿಯಾಗಿರಿ. ಗೊತ್ತಾಯ್ತಾ? ಓಕೆ? ಸೊ ಈ ವಿಡಿಯೋ ನಿಮ್ಮ ಲೈಫಲ್ಲಿ ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಮಾಡ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದನೇ ನಿಮ್ಮ ಒಂದು ಮೂಡ್ನ ನಿಮ್ಮ ಕೈಯಲ್ಲಿ ಇಟ್ಕೋತೀರಾ, ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ. ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್ ಗೈಸ್.